ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾವು ಸಾಮಾನ್ಯವಾಗಿ ನಾನು ವಿಡಿಯೋ ಮಾಡಕ್ಕೆ ಹೋಗೋದಿಲ್ಲ, ಬಟ್ ಕರ್ನಾಟಕ ಕ್ರೈಮನ್ನು ತಡಿಬೇಕಾದ ಖಾಕಿ ಪಡೆಗಳು, ಕ್ರೈಮನ್ನು ಮಟ್ಟ ಹಾಕಬೇಕಾದಂಥ ಖಾಕಿ ಪಡೆಗಳು, ಸಮಾಜದಲ್ಲಿ ಕ್ರೈಮ್ ಮುಕ್ತ ಸಮಾಜಕ್ಕೆ ನಿರ್ಮಾಣ ಮಾಡಬೇಕಾದಂಥ ಖಾಕಿ ಪೊಲೀಸರು, ಕರ್ನಾಟಕ ರಾಜ್ಯ ಪೊಲೀಸರು ಅಧಿಕಾರಿಗಳು, ಐ ಥಿಂಕ್ ಜಸ್ಟ್ ಆ ಖಾಕಿಗಳಿಗೆ ಕಣ್ಣು ಕಾಣಿಸದೆ ದುಡ್ಡು ಒಂದು ಬಿಟ್ರೆ ಏನೂ ಕಾಣಿಸಲ್ಲ. ಆ ಮಟ್ಟಕ್ಕೆ ಅವರ ಬ್ರೈನ್ಸು ಪ್ರೋಗ್ರಾಮಿಂಗ್ ಆಗಿಬಿಟ್ಟಿದೆ. ಯೂನಿಫಾರ್ಮ್ ಹಾಕೊಳ್ಳೋದು ಕಳ್ತನ ಮಾಡೋದು, ಯೂನಿಫಾರ್ಮ್ ಹಾಕೊಳ್ಳೋದು ದರೋಡೆ ಮಾಡೋದು, ಯೂನಿಫಾರ್ಮ್ ಹಾಕೋದು ವಸೂಲಿ ಹಾಕೋದು, ಯೂನಿಫಾರ್ಮ್ ಹಾಕೋದು ಕಾಕಿದು ಭ್ರಷ್ಟಾಚಾರ ಮಾಡೋದು. ಮನೆ ತಾನೇ ಕಲಬುರ್ಗಿನಲ್ಲಿ ಚಿಂದಿ ಆಯೋ ಹೆಣ್ಮಗಳ ಹತ್ರ 10,000 ಚಾರ್ಜ್ ಶೀಟ್ ಹಾಕಿದ್ದಕ್ಕೆ ಕ್ಯಾಕರಿಸಿ ಎಲ್ಲರೂ ಉಗ್ದಿದ್ದೀವಿ, ನಾವು ಉಗ್ದಿದ್ದೀವಿ. ಮಾನ್ಗೇಡಿ ಈ ಪೊಲೀಸ್ ಇಲಾಖೆಯಲ್ಲಿರೋ ಭ್ರಷ್ಟ ಅಧಿಕಾರಿಗಳು, ಈ ಇಲಾಖೆನೇ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ. ರಾಜಸ್ಥಾನಕ್ಕೆ ಹೋಗಿ 2 ಲಕ್ಷ ಡಿಮ್ಯಾಂಡ್ ಮಾಡಿ HAL ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ PSI ಅನಿತಾ ಮತ್ತೆ ಗ್ಯಾಂಗ್ ಸಿಕ್ಕಾಕೊಂಡು ಕರ್ನಾಟಕದ ಮಾನ ಮರ್ಯಾದಿನ ರಾಜಸ್ಥಾನದ ಜೈಪುರಲ್ಲಿ ಮಾನ ಮರ್ಯಾದೆ ಹಾಳು ಮಾಡಿದ್ದನ್ನ ನೋಡಿದೀವಿ. ಇಷ್ಟೆಲ್ಲ ಆದ್ಮೇಲೂ ಕರ್ನಾಟಕ ಪೊಲೀಸರು, ಭ್ರಷ್ಟ ಪೊಲೀಸರು ಬುದ್ಧಿ ಕಲ್ತಿದ್ದಾರ? ಹೋಗ್ಲಿ, ಈ ಕರ್ನಾಟಕದಲ್ಲಿರೋ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದ್ರೂ ಜವಾಬ್ದಾರಿ ಇದೆಯಾ? ಬರೀ ಅದು ಇದು ಡೈಲಾಗ್ಗಳು ನೋಡ್ಕೊಂಡು ಓಡಾಡ್ತಾ ಇರುವಂತ ಹೋಮ್ ಮಿನಿಸ್ಟರ್ಗೆ ಈ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ನಡೀತಾ ಇರುವಂತ ಈ ಪೊಲೀಸ್ ಐ ಥಿಂಕ್ ರಾಬರಿಗಳು, ಡಕಾಯಿತಿಗಳು, ಭ್ರಷ್ಟಾಚಾರ ಹೋಮ್ ಮಿನಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಕಾಣಿಸ್ತಾ ಇಲ್ವಾ? ಅಥವಾ ಕಂಡ್ರು ಕಾಗೆ ಆರಿಸ್ಕೊಂಡು ಓಡಾಡ್ತಾ ಇದಾರ? ಖಂಡಿತ ಗೊತ್ತಿಲ್ಲ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಮನೆ ರಾಜಸ್ಥಾನದಲ್ಲಿ 2 ಲಕ್ಷಕ್ಕೆ ಅಲ್ಲಿ ಅರೆಸ್ಟ್ ಆಗಿ ಅಲ್ಲಿ ಜೈಲ್ಗೆ ಹೋಗಿರೋ ಪೊಲೀಸ್ ಒಂದ್ ಕಡೆ ಆದರೆ, ಈಗ ಮಡಿವಾಳ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ನಿನ್ನೆ ನಡೆದಿರೋ ಘಟನೆ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಅವರ ಟೀಮ್, ಓಕೆ, ಯಾಕೆ ಅಂತಂದ್ರೆ ಬೆಂಗಳೂರಿಗೆ ಒಂದು ಪೊಲೀಸ್ ಕಮಿಷನರ್ ಇದ್ದಾರೆ, ಅವ್ರು ಶ್ರೀಮಂತ್ ಕುಮಾರ್ ಅಂತ. ಅತಿ ಹೆಚ್ಚಿನ ಕ್ರೈಮ್ ಮಾಡೋದ್ರಲ್ಲಿ ಬೆಂಗಳೂರಿನ ಪೊಲೀಸರು ಎತ್ತಿದ ಕೈ ಅನ್ನೋದಕ್ಕೆ ನಿನ್ನೆ ಘಟನೆ ಒಂದು ಐ ಥಿಂಕ್ ಈ ಒಂದು ಕ್ರೈಮ್ಗೆ ಹಿಡಿದಂತ ಕನ್ನಡಿಯಾಗಿದೆ. ಮಡಿವಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಕೇರಳದ ಉದ್ಯಮಿಗಳು ಒಂದು 3-4 ಜನನೋ, ಒಂದು 4-5 ಜನನೋ, ಒಂದು 20ರಿಂದ 30 ಲಕ್ಷ ಹಣವನ್ನ ತಗೊಂಬಂದು ಆ ಹೋಟ್ಲಲ್ಲಿ ಇದ್ಕೊಂಡು ಅವರು ವೆಯ್ಟ್ ಮಾಡ್ತಾ ಇದ್ರೆ, ಈ ಮಾಹಿತಿಯನ್ನ ಮಡಿವಾಳ ಪೊಲೀಸ್ ಠಾಣೆ ಲಿಮಿಟ್ಸ್ ಅಲ್ಲಿ ಕಲೆ ಹಾಕದಂತ ಒಬ್ಬ CID, ಬೆಂಗಳೂರಿನ CID ಕಚೇರಿನಲ್ಲಿ ಇನ್ಸ್ಪೆಕ್ಟರ್ ಆಗಿರುವಂತ ಒಬ್ಬ ಇನ್ಸ್ಪೆಕ್ಟರ್ 4 ಜನರನ್ನ ಕರ್ಕೊಂಡು, 4 ಜನ ಪೊಲೀಸ್ ಕಾನ್ಸ್ಟೇಬಲ್ಗಳನ್ನ ಅಥವಾ ಇವರು ಹೈರ್ಡ್ ಗುಂಡಾಗಳನ್ನ ಕರ್ಕೊಂಡು ಈ ಹೋಟೆಲ್ಗೆ ಹೋಗಿ, ಮಡಿವಾಳ ಪೊಲೀಸ್ ಸ್ಟೇಷನ್, ಬೆಂಗಳೂರಿನ ಮಡಿವಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಈ ಹೋಟೆಲ್ಗೆ ಹೋಗಿ ಆ ಒಂದು ಉದ್ಯಮಿಗಳಿಂದ ಈ ಇನ್ಸ್ಪೆಕ್ಟರ್ ಅಂಡ್ ಗ್ಯಾಂಗ್ 20 ಲಕ್ಷ ರೂಪಾಯಿ ಕ್ಯಾಶ್ ನಾನು ಲೆಕ್ಕ ಹಾಕೊಳ್ರೆ, ದರೋಡೆ ಮಾಡೋದನ್ನ ತಡಿಬೇಕಾದಂತ ಖಾಕಿ ಪಡೆಗಳೇ, ಆ ಇನ್ಸ್ಪೆಕ್ಟ್ರೆ, ಆ ಟೀಮೇ. ಆಮೇಲೆ ಈ ದರೋಡೆ, ಈ 20 ಲಕ್ಷ ರೂಪಾಯಿನಲ್ಲಿ ದರೋಡೆಗೆ ಬಳಸಿದ್ದು ಸರ್ಕಾರಿ ಜೀಪು, ದರೋಡೆ ಮಾಡಿದವನು ಸರ್ಕಾರಿ ಪೊಲೀಸ್ ಇನ್ಸ್ಪೆಕ್ಟ್ರು ಆಗಿದ್ದು ಹೋಟೆಲ್ನಲ್ಲಿ. ಯಾವ ಲಿಮಿಟ್ಸು? ಬೆಳಗ್ಗೆ ಇದ್ರೆ ಬುದ್ಧಿವಾದ ಹೇಳೋ ಅಂತ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಇರೋ ಅಂತ ಪೊಲೀಸ್ ಕಮಿಷನರ್ ಅವರ ಲಿಮಿಟ್ಸ್ ಅಲ್ಲಿ ಒಬ್ಬ CID ಪೊಲೀಸ್ ಇನ್ಸ್ಪೆಕ್ಟ್ರು 4 ಜನನ ಕರ್ಕೊಂಡೋಗಿ 20 ಲಕ್ಷ ದರೋಡೆ ಮಾಡ್ತಾನೆ ಅಂತಂದ್ರೆ, ಕರ್ನಾಟಕ ಪೊಲೀಸ್ ಅವರ ಯೋಗ್ಯತೆ, ಕರ್ನಾಟಕ ಪೊಲೀಸರು ಏನು ಮಾಡಕ್ ಹೊರಟಿದ್ದಾರೆ? ಆಮೇಲೆ ಖಂಡಿತವಾಗಿ ಪ್ರತಿದಿನ ಈ ಪೊಲೀಸರು ಮಾಡ್ತಾ ಇರುವಂತ ದರೋಡೆಗಳು, ಭ್ರಷ್ಟಾಚಾರ, ಕಳ್ಳತನ, ಲೂಟಿ, ರೇಪ್, ಪೊಲೀಸ್ ಠಾಣೆ ಕರ್ಕೊಂಬಂದು ಪ್ರಾಣ ತೆಗೆದುಹಾಕೋದು, ಈ ಎಲ್ಲಾ ಘಟನೆಗಳನ್ನ ನೋಡಿದ್ರೆ ಖಂಡಿತವಾಗಿ ಇದೊಂದು ಪ್ರಜಾತಂತ್ರದಲ್ಲಿ ಜನರಿಗೋಸ್ಕರ ಈ ವ್ಯವಸ್ಥೆ ಇದೆಯಾ, ಅಥವಾ ಈ ಇಡೀ ಪೊಲೀಸ್ ಇಲಾಖೆ ಈ ಮಟ್ಟಿಗೆ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆಯಾ? ಆಮೇಲೆ ಇದನ್ನ ಖುದ್ದು ಬೆಂಗಳೂರಿನ ಸಿಟಿ ಪೊಲೀಸ್ ಕಮಿಷನರ್ ಶ್ರೀಮಂತ್ ಕುಮಾರ್ ಸಿಂಗ್ ಅವರೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಬಟ್ ಅವ್ರ ಬಾಯಲ್ಲಿ
ಏನೋ ಇಲ್ಲ ಕಳ್ತನ ಆಗಿರೋದು ನಿಜ, ನಾವು ಅದು ತನಿಖೆ ಮಾಡ್ತಾ ಇದ್ದೀವಿ. ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕಿನವನು ಇನ್ವಾಲ್ವ್ಮೆಂಟ್ ಆಗಿದ್ದಾನೆ, ಗಾಡಿ ಸೀಸ್ ಆಗಿದೆ. ಅವ್ರ ಬಾಯಲ್ಲಿ ಇದು ಸರ್ಕಾರಿ ಪೊಲೀಸ್ ಜೀಪ್ ಅಂತ ಬರಲೇ ಇಲ್ಲ. ಲೆಕ್ಕ ಹಾಕೊಳ್ರಿ, ಯಾರಾದ್ರೂ ಸಾಮಾನ್ಯ ಜನ ಏನಾದ್ರೂ ತಪ್ಪು ಮಾಡಿದ್ರೆ, ಕ್ರೈಮ್ ಮಾಡಿದ್ರೆ ಏನೋ ದೊಡ್ಡ ಹೀರೋಗಳ ತರ ಪೋಸ್ಟ್ ಕೊಡೋ ಈ ಪೊಲೀಸ್ ಇಲಾಖೆ, ಪೊಲೀಸ್ ಕಮಿಷನರ್ಗಳು, ಈ ಪೊಲೀಸ್ ಪಡೆಗಳು ಖುದ್ದು ಅವರ ಡಿಪಾರ್ಟ್ಮೆಂಟ್ ಅಲ್ಲೇ ಖುದ್ದು ಪೊಲೀಸ್ ಇಲಾಖೆಯಲ್ಲಿರೋ ಒಬ್ಬ CID ಕಚೇರಿಲಿ ಕೆಲಸ ಮಾಡ್ತಾ ಇರೋ ಒಬ್ಬ ಹಿಂದೆ ಸ್ಟೇಷನ್ ಅಲ್ಲಿ ಇನ್ಸ್ಪೆಕ್ಟರ್ ಆಗಿದ್ದವನು, ಅಲ್ಲೂ ಕೂಡ ಭ್ರಷ್ಟಾಚಾರದ ಆರೋಪದ ಮೇಲೆ CID ಟ್ರಾನ್ಸ್ಫರ್ ಆಗಿರೋ ಒಬ್ಬ ಇನ್ಸ್ಪೆಕ್ಟರ್ ಈ ಒಂದು 30 ಲಕ್ಷ ಡಕಾಯಿತಿ ಮಾಡಿದಾನೆ. ಲೆಕ್ಕ ಹಾಕೊಳ್ಳಿ, ಪೊಲೀಸ್ ಅವರೇ ಡಕಾಯಿತಿ ಮಾಡೋ ಲೆವೆಲ್ಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರದ ಆಡಳಿತ ಬಂದಿದೆ. ಒಬ್ಬ ಗೃಹ ಮಂತ್ರಿ ಯಾವಾಗ್ಲೂ ಬರೀ ಡೈಲಾಗ್ ಹೊಡ್ಕೊಂಡು ಓಡಾಡ್ತಾ ಇರ್ತಾರೆ. ಯಾವುದೇ ರೀತಿಯ ಭ್ರಷ್ಟಾಚಾರ ಕಡಿಮೆ ಆಗಿಲ್ಲ. ಸಾಮಾನ್ಯ ಜನ ಬದುಕದ ಹೆಂಗೆ ಅಲ್ರಿ? ಖುದ್ದು ಪೊಲೀಸ್ ಅವರೇ ಡಕಾಯಿತಿ ಮಾಡ್ತಾರೆ ಅಂತಂದ್ರೆ ಸಾಮಾನ್ಯ ಜನ ಬದುಕಕ್ಕೆ ಎಲ್ಲಿ ವ್ಯವಸ್ಥೆ ಇದೆ? ಈ ರೀತಿ ಕಾಕಿ ಯೂನಿಫಾರ್ಮ್ ಹಾಕೊಂಡು ದರೋಡೆ, ಕಳ್ಳತನ, ATM ದರೋಡೆ, ಅತ್ಯಾಚಾರ, ಸುಳ್ಳು FIRಗಳು, ಸುಳ್ಳು ರೌಡಿ ಶೀಟರ್ಗಳು, ಯಾರನ್ನೋ ಎತ್ತಕೊಂಬಂದು ಸ್ಟೇಷನ್ ನಲ್ಲಿ ಕೊಲೆ ಮಾಡಿಬಿಡೋದು, ಬರೀ ಇದೇ ಪ್ರಕರಣಗಳು ಕಳೆದ 6ರಿಂದ 7 ತಿಂಗಳಿಂದ ಪೊಲೀಸ್ ಇಲಾಖೆಯವರು ಮಾಡ್ತಾನೆ ಇದ್ದಾರೆ. ಪದೇ ನಾವುಗಳಿದನ್ನ ತೋರಿಸ್ತಾನೆ ಇದೀವಿ. ನಾಚಿಕೆ, ಮಾನ, ಮರ್ಯಾದೆ, ಆ ಯೂನಿಫಾರ್ಮ್ ಹಾಕೊಂಡಿದ್ದಕ್ಕೆ ಖಂಡಿತ ಅದ್ರ ಮೇಲೆ ಒಂದು ಗೌರವ ಈ ಪೊಲೀಸ್ ಇಲಾಖೆಯಲ್ಲಿರೋ ಒಬ್ಬನೂ ಕೂಡ ಇಲ್ಲ. ಎಲ್ಲ ಅಯೋಗ್ಯರು, ಕಳ್ಳರು, ದರೋಡೆಕೋರರು, ಡಕಾಯಿತರು ಈ ಪೊಲೀಸ್ ಇಲಾಖೆಯಲ್ಲಿ ಸೇರ್ಕೊಂಡು ಕ್ರಿಮಿನಲ್ ಮನೋಭಾವನೆ ಬೆಳೆಸ್ಕೊಂಡು ಆ ಯೂನಿಫಾರ್ಮ್ ಹಾಕೊಂಡು ಹೆದರಿಸಿ ಬೆದರಿಸಿ ಇವನು ದುಡ್ಡಿಸ್ಕೊಬೇಕಾದ್ರೆ ಪೊಲೀಸ್ ID ಕಾರ್ಡ್ ತೋರಿಸಿದಾನೆ. ಇವನು ಯಾರೋ ಇನ್ಸ್ಪೆಕ್ಟ್ರು, ಓಕೆ, ಇನ್ನ ಕರ್ನಾಟಕ ಬೆಂಗಳೂರು ಪೊಲೀಸ್ ಕಮಿಷನರ್ ಇದನ್ನ ಬಾಯಿ ಬಿಟ್ಟು ಹೇಳಿಲ್ಲ ಇಂಥ ಇನ್ಸ್ಪೆಕ್ಟ್ರೇ ಮಾಡವನೆ ಅಂತ. ಬಟ್ ಆದ್ರೆ ಒಬ್ಬ ಇನ್ಸ್ಪೆಕ್ಟ್ರಿನ ರ್ಯಾಂಕಿನವನು ಇನ್ವಾಲ್ವ್ಮೆಂಟ್ ಆಗಿದ್ದಾನೆ ಅಂತ ಹೇಳಿ ಅರ್ಧಂಬರ್ಧ, ಏನಕ್ಕೆ ಅಂದ್ರೆ ಅವ್ರ ಪೊಲೀಸ್ ಅಲ್ಲ, ಅವ್ರದೇ ಡಿಪಾರ್ಟ್ಮೆಂಟ್ ಅವ್ರು ಡಕಾಯಿತಿ ಮಾಡಿದ್ರೆ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಯಾವ ಮುಖ ಇಟ್ಕೊಂಡು ಮಾಧ್ಯಮಗಳಿಗೆ ಉತ್ತರ ಕೊಡಕ್ಕಾಗತ್ತೆ? ಮೊದಲನೇದಾಗಿ ಈ ಪೊಲೀಸ್ ಕಮಿಷನರ್ ಸೀಮಂತ್ ಕುಮಾರ್ ಸಿಂಗ್ ರಾಜೀನಾಮೆ ಕೊಟ್ಟು ಮನೆಗೆ ಹೋದ್ರೆ ಬೆಸ್ಟ್. ಯಾಕೆ ಅಂತಂದ್ರೆ ಇರೋ 130 ಪೊಲೀಸ್ ಸ್ಟೇಷನ್ ಬೆಂಗಳೂರಲ್ಲಿ ಎಲ್ಲಾ ಡಕಾಯಿತರುಗಳು, ಕ್ರಿಮಿನಲ್ಗಳು, ಲೂಟಿಕೋರು, ಭ್ರಷ್ಟಾಚಾರ ಮಾಡೋರು, ವಸೂಲಿ ಮಾಡೋರು, ರಿಯಲ್ ಎಸ್ಟೇಟ್ ಮಾಡೋರೇ ಸೇರ್ಕೊಂಡಿದ್ದಾರೆ. ಇವ್ರು ಯಾರನ್ನೂ ಕೂಡ ಈ ಬೆಂಗಳೂರು ಸಿಟಿ ಪೊಲೀಸ್ ಕಮಿಷನರ್ ಕೈಲಿ ಕಂಟ್ರೋಲ್ ಮಾಡಕ್ಕೆ ಕೆಪಾಸಿಟಿ ಇಲ್ಲ. ಈ ರಾಜ್ಯದ ಮುಖ್ಯ ಹೋಮ್ ಮಿನಿಸ್ಟರ್ ಪ್ರಿಯಾಂಕ ಖರ್ಗೆ ಏನೇನೋ ಡೈಲಾಗ್ಗಳು ಓಡ್ಕೊಂಡು ಎಲ್ಲೆಲ್ಲ ಓಡಾಡ್ತಾರೆ. ಅವ್ರ ಡಿಪಾರ್ಟ್ಮೆಂಟ್ ನೋಡಿದ್ರೆ ಪ್ರತಿದಿನ ಬೀದಿಗೆ ಬಂದು ಮಾನ ಮರ್ಯಾದೆ ತೆಗಿತಾ ಇದ್ದಾರೆ. ಖಂಡಿತವಾಗಿ ಈ ಹಿಂದೆ ಇದ್ದಂತ ಪರಮೇಶ್ವರು ಕೂಡ ಅನ್ಫಿಟ್ ಅನ್ಸುತ್ತೆ. ಇವತ್ತಿರೋ ಅಂತ ಹೋಮ್ ಮಿನಿಸ್ಟರ್ ಕೂಡ ಇದ್ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಂತ ಇಲ್ಲ. ಇದ್ಯಾವುದನ್ನು ಕಡಿಮೆ ಮಾಡಕ್ಕೆ, ಕಂಟ್ರೋಲ್ ಮಾಡಕ್ಕೆ ಒಂದು ಪ್ರಯತ್ನ ಬೀಳ್ತಾ ಇಲ್ಲ. ಅಲ್ರಿ, ಈ ರೀತಿ ಸರ್ಕಾರ, ಈ ರೀತಿ ಹೋಮ್ ಮಿನಿಸ್ಟರ್ ಈ ರೀತಿ ಕಾಕಿ ಹಾಕೊಂಡು ದರೋಡೆ ಮಾಡೋ ಅಂತ ವ್ಯವಸ್ಥೆನಲ್ಲಿ ನಾವು ಬದುಕಿದೀವಿ ಅಂತಂದ್ರೆ ಖಂಡಿತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ. ಪ್ರತಿ 2ನೇ ದಿವಸ, ಒಂದ್ ದಿವಸ ಬಿಟ್ಟು ಇನ್ನೊಂದ್ ದಿವಸ ಪೊಲೀಸರು ನಾನಾ ಕ್ರೈಮ್ಗಳನ್ನ ಮಾಡ್ಕೊಂಡು, ಲೂಟಿ ಮಾಡ್ಕೊಂಡು ಜನರ ಮುಂದೆ ಚಿ ಅಂತ ಊಸ್ಕೊಂತ ಇದಾರೆ ಅಲ್ವಾ? ಲೇ, ಇನ್ಸ್ಪೆಕ್ಟರ್ ಆಗಿ ಅಲ್ಲಿ ಯೂನಿಫಾರ್ಮ್ ಹಾಕೊಂಡು ಜೀಪ್ ಎತ್ಕೊಂಡೋಗಿ ಅಲ್ಲೋ ಡಕಾಯಿತಿ ಮಾಡ್ತೀಯ ಅಂತಂದ್ರೆ ನಿನ್ನ ಡಕಾಯಿತಿ ಮನಸ್ಥಿತಿ, ನೀನೊಬ್ಬ ಯೂಸ್ಲೆಸ್ ಫೆಲೋ. ನಿನ್ನ ನೋಡ್ರಿ, ಒಬ್ಬನ್ನು ಕೂಡ ಡಿಸ್ಮಿಸ್ ಮಾಡಲ್ಲ, ಅವ್ರಗಳ ಮೇಲೆ ಎನ್ಕ್ವೈರಿ ನಡೆಸಲ್ಲ. ಯಾವ ಸರ್ಕಾರ ಬಂದ್ರು ಪೊಲೀಸನೊಬ್ಬನ್ ಡಿಸ್ಮಿಸ್ ಮಾಡಲ್ಲ. ನೋಡ್ರಿ, ಯಾವತ್ತು ಇವರುಗಳು ಒಂದು ವಾರದಲ್ಲಿ ಎನ್ಕ್ವೈರಿ ಮಾಡಿ ಸಸ್ಪೆಂಡ್ ಮಾಡಿ ಅವನು ಅಪರಾಧಿ ಆಗಿದ್ರೆ ಅವನನ್ನ ಡಿಸ್ಮಿಸ್ ವಜಾ ಮಾಡಬೇಕು ಸರ್ಕಾರ. ಅಂತ ಸರ್ಕಾರಗಳು ಬಂದಿಲ್ಲ. ಬರೀ ಚುನಾವಣೆಗಳು ನಡೆಸ್ಕೊಂಡು ಅವ್ರ ಅಧಿಕಾರನ ಅನುಭವಿಸ್ಕೊಂಡವ್ರು ಮುಂದಿದ್ದಾರೆ ಹೊರತು ಕರ್ನಾಟಕ ಪೊಲೀಸ್ ಇಲಾಖೆ ನಿಮ್ದು ಹೆಸರನ್ನ ಚೇಂಜ್ ಮಾಡಬೇಕು ಅಂತ ನನಗನ್ನಿಸ್ತದೆ. ಖಂಡಿತವಾಗಿ ನಾನೇನಾದ್ರೂ ಮುಖ್ಯಮಂತ್ರಿ ಆದ್ರೆ ನಿಮಗೆ ಇದೇ ರೀತಿ ಮುಂದರಿದ್ರೆ ಕರ್ನಾಟಕ ಪೊಲೀಸ್ ಇಲಾಖೆ ಅಲ್ಲ, ಕರ್ನಾಟಕದ ದರೋಡೆಕೋರರ ಇಲಾಖೆ ಯೂನಿಫಾರ್ಮ್ ಹಾಕೊಂಡಂತಾನೆ ಹೆಸರು ಬದಲಾವಣೆ ಮಾಡಬೇಕಾಗಿದೆ. ಆ ರೀತಿಯ ಪರಿಸ್ಥಿತಿಯನ್ನ ಕರ್ನಾಟಕದಲ್ಲಿ ಮಾಡಿಟ್ಟಿದ್ದಾರೆ. ಎಸ್ಪೆಷಲಿ ಬೆಂಗಳೂರಲ್ಲಿರೋ ಇನ್ಸ್ಪೆಕ್ಟರ್ಗಳು, ಸಬ್ ಇನ್ಸ್ಪೆಕ್ಟರ್ಗಳು ಅಷ್ಟು ಕ್ರೈಮ್ ಮಾಡೋಂಥವ್ರು, ಲೂಟಿ ಮಾಡೋಂಥವ್ರು ಪಾಸಿಬಲ್ ಇಡೀ ದೇಶದಲ್ಲಿ ಯಾರು ಇಲ್ಲ ಅಂತ ನಮಗನ್ನಿಸ್ತಾ ಇದೆ. ಯಾವ ಕಾಂಗ್ರೆಸ್ ಬಂದ್ರು, ಯಾವ ಬಿಜೆಪಿ ಬಂದ್ರು, ಯಾವ JDS ಬಂದ್ರು ಕೂಡ ಬದಲಾವಣೆ ಯಾರೂ ಮಾಡ್ತಾ ಇಲ್ಲ.
ಬರೀ ಡೈಲಾಗ್ಗಳು ಹೊಡ್ಕೊಂಡು ಏನೋ ಸೆನ್ಸೇಷನ್ ಮಾಡಿಕೊಂಡು ಇಡೀ ವ್ಯವಸ್ಥೆ, ಇಡೀ ಒಂದು ಈ ಅಧಿಕಾರಿಗಳೇನಿದ್ದಾರೆ, ಎಸ್ಪೆಷಲಿ ಪೊಲೀಸ್ ಇಲಾಖೆ ಪೊಲೀಸರೇನಿದ್ದಾರೆ ಅಲ್ರಿ, ಡಕಾಯಿತರಾಗವ್ರಲ್ರಿ. ಪೊಲೀಸ್ ಪೊಲೀಸ್ ID ಕಾರ್ಡ್ ತಗೊಂಡು ಪೊಲೀಸ್ ಜಿಪ್ ಬಳಸಿ ಪೊಲೀಸ್ ಐಡಿಗಳನ್ನ ತೋರಿಸಿ 20 ಲಕ್ಷ ವಸೂಲಿ ದರೋಡೆ ಮಾಡ್ತಾರೆ ಅಂತಂದ್ರೆ ಖಂಡಿತವಾಗಿ ಇದೊಂದು ರೀತಿಯ ಗೂಂಡಾ ರಾಜ್ಯ, ಮಾಫಿಯಾಗಳ ರಾಜ್ಯ. ಕಾಕಿ ಯೂನಿಫಾರ್ಮ್ ಹಾಕೊಂಡು ಆ ಕೆಲಸ ಇಟ್ಕೊಂಡು ಆ ದೌರ್ಜನ್ಯ ಮಾಡ್ಕೊಂಡು ನೀವುಗಳು ಏನ್ರ ಮಾಡ್ತಾ ಇರೋದಲ್ಲೇ, ನೀವುಗಳು ಮಾಡ್ತಾ ಇರೋದು ಬರೀ ದರೋಡೆ, ಬರೀ ಕ್ರೈಮು, ಬರೀ ಭ್ರಷ್ಟಾಚಾರ, ಬರೀ ಬೆದರ್ಸ್ಕೊಂಡು ನಿಮ್ಮ ಸಂಬಳ ಜೊತೆ ಗಿಂಬಳ ಜೀವನ ಮಾಡ್ಕೊಂಡು ಇವತ್ತು ಈ ಸಮಾಜದ ಪರಿಸ್ಥಿತಿ, ಈ ಜನರ ಪರಿಸ್ಥಿತಿ, ಈ ಆಡಳಿತದ ಪರಿಸ್ಥಿತಿಯನ್ನ ಎಣದ ಮೇಲೆ ಇರೋ ಮುರಾ ಬಟ್ಟೆ ಮಾಡಿಟ್ಟಿದ್ದೀರಾ. ಖಂಡಿತವಾಗಿ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಇದಕ್ಕೋಸ್ಕರನೇ ನಾವು ಏನಕ್ಕೆ ಒಂದು 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 ಹೊಸ ರಾಜಕೀಯ ಆಯಾಮ ಬೇಕು, ಒಂದು ಬದಲಾವಣೆ ಬೇಕು, ಒಂದು ಹೊಸ ಪ್ರತಿಭೆಗಳು, ಹೊಸ ಮುಖಗಳು ರಾಜಕೀಯಕ್ಕೆ ಬರಬೇಕು. ಒಂದು ಹೊಸ ರಾಜಕೀಯ ಅಧ್ಯಾಯ ಕರ್ನಾಟಕದಲ್ಲಿ ಯಾಕೆ ಬೇಕು ಅಂತಂದ್ರೆ ಖಂಡಿತವಾಗಿ ಮೂರೂ ಪಕ್ಷಗಳು ಈ ಒಂದು ಆಡಳಿತವನ್ನ ಹೆಣದ ಮೇಲೆ ಹಾಕೋ ಮುರಾ ಬಟ್ಟೆ ಮಾಡಿಟ್ಟಿದ್ದಾರೆ. ಅದರಲ್ಲಂತೂ ಈ ಪೊಲೀಸ್ ಇಲಾಖೆಯಷ್ಟು ಪೋಲಿಗಳು, ದರೋಡೆಕೋರರು, ಕಳ್ತನ ಮಾಡೋರು, ರೇಪಿಸ್ಟ್ಗಳು, ಕೊಲೆ ಮಾಡೋರು, ಎಲ್ಲಾ ರೀತಿಯ ಮನಸ್ಥಿತಿ ಇರುವಂತ ಪೊಲೀಸರ ಕೈಗೆ ಈ ಕಾಕಿ ಯೂನಿಫಾರ್ಮ್ ಹಾಕಿ ಅವು ಒಬ್ಬನ್ನ ನೋಡ್ರಿ, ಯಾವ ತಪ್ಪು ಮಾಡಿದ್ರು ಇವರು ಡಿಸ್ಮಿಸ್ ಮಾಡಲ್ಲ. ಒಂದು ವಾರದಲ್ಲಿ ಎನ್ಕ್ವೈರಿ ಮಾಡಿ ಡಿಸ್ಮಿಸ್ ಮಾಡಿ ಜೈಲಿಗೆ ಕಳ್ಸಿದ್ರೆ ಅವನ ಎದೆನಲ್ಲಿ ಭಯ ಬರ್ತದೆ. ಅಂತ ಗಂಡೆದೆಯ ಹೋಮ್ ಮಿನಿಸ್ಟರ್ಗಳು, ಅಂತ ಗಂಡೆದೆಯ ಚೀಫ್ ಮಿನಿಸ್ಟರ್ಗಳು ಬರೀ ಎಲ್ಲ ಅವರವರ ಸುಖ ಸಂಪತ್ತನ್ನ ಬೆಳೆಸ್ಕೊಂಡವ್ರೆ ಹೊರತು ಸಮಾಜವನ್ನ ಸುಧಾರಣೆ ಮಾಡೋಂಥವ್ರು ಒಬ್ರು ಕೂಡ ನಮಗ್ ಕಾಣಿಸ್ತಾ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಮಿಸ್ಟರ್ ಪ್ರಿಯಾಂಕಾ ಖರ್ಗೆ ಅವರೇ, ನಿಮ್ಮದು ಏನೋ ಗಿಮಿಕ್ಗಳನ್ನ ಮಾಡಿಕೊಡಿ. ನಿಮ್ ಪೊಲೀಸ್ ಇಲಾಖೆ ಏನ್ರಿ ಈ ಮಟ್ಟಕ್ಕೆ ಡಕಾಯಿತಿ ಮಾಡವನಲ್ರಿ ಅವನು. CID ನಲ್ಲಿ ಇರುವಂತ ಇನ್ಸ್ಪೆಕ್ಟರ್ ಜೀಪ್ ತಗೊಂಡೋಗಿ ID ಕಾರ್ಡ್ ತೋರಿಸಿ, ಪೊಲೀಸ್ ID ಕಾರ್ಡ್ ತೋರಿಸಿ ಆ ಮಡಿವಾಳ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ನಿಮ್ಮ ಬೆಂಗಳೂರು ಸಿಟಿ ಪೊಲೀಸ್ ಕಮರ್ಷಿಯಲ್ ಜೊತೆ ನೀವು ಪೋಸ್ಟ್ ಕೊಟ್ರಲ್ಲ, ಆ ಸೀಮಂತ್ ಕುಮಾರ್ ಸಿಂಗ್ಗೆ ಅವನ್ ನಮ್ಮ ಪೊಲೀಸ್ ಅವನ್ ಮಾಡವನೆ ಅಂತ ಹೇಳಕ್ಕೂ ನಾಚಿಕೆ. ಆ ಮಾಧ್ಯಮಗಳು ಕೇಳ್ತದೆ ತದ ಅಂತ ಏನೋ ಬಾಯಿನ ಹಿಂದೆ ಮುಂದೆ ಆಡ್ತಾರೆ. ಸೀಸ್ ಮಾಡಿರೋಂಥದ್ದು ಪೊಲೀಸ್ ಜೀಪು ಅಂತ ಕೂಡ ಅಲ್ರಿ, ಹೇಳಕ್ ಏನ್ರಿ ನಾಚಿಕೆ? ಮಾಡಿರೋದು ನಿಮ್ಮ ಇಲಾಖೆಯವರು ಮಾಡಿರೋನು, ಆಮೇಲೆ ಅಬ್ಸ್ಕಾಂಡಿಂಗು ಲೆಕ್ಕ ಹಾಕೊಳ್ಳಿ. 20 ಲಕ್ಷ ದರೋಡೆ ಮಾಡಿ ಅವನ ಇನ್ಸ್ಪೆಕ್ಟರ್ ಓಡೋಗವನೆ, ಲೆಕ್ಕ ಹಾಕೊಳ್ಳಿ. ಸಾಮಾನ್ಯ ಜನರು ಏನಾದ್ರು ತಪ್ಪಿಸ್ಕೊಂಡ್ರೆ ಏನೋ ಹೀರೋಗಳ ತರ ಹೋಗಿ ಹಿಡ್ಕೊಂಬರೋ ಇದೇ ಪೊಲೀಸ್ ಇಲಾಖೆ. ಅವನ ಮಕ್ಕಕ್ಕೆ ಎಕ್ಕಡ ಹಾಕಬೇಕು. ನಿಜವಾಗ್ಲು ಇಂಥವ್ರೆಲ್ಲ ಪೊಲೀಸ್ ಇಲಾಖೆಯಲ್ಲಿ ದರೋಡೆಕೋರರು, ಕ್ರಿಮಿನಲ್ಗಳು, ಡಕಾಯಿತರುಗಳು, ಲೂಟಿಕೋರರು, ರೇಪಿಸ್ಟ್ಗಳು, ಕೊಲೆಗಾರರು ಯೂನಿಫಾರ್ಮ್ ಹಾಕೊಂಡು ನಮ್ಮ ವ್ಯವಸ್ಥೆಯನ್ನ, ಜನರ ನೆಮ್ಮದಿಯನ್ನ ಹಾಳು ಮಾಡ್ತಾ ಇದ್ದಾರೆ. ಬದಲಾವಣೆ ಬೇಕೇ ಬೇಕು ಅಂತ ಈ ಮೂಲಕ ಹೇಳುತ್ತಾ ಬದಲಾಯಿಸೋಣ. ಇದಕ್ಕೋಸ್ಕರನೇ ನಾವೆಲ್ಲ ಒಂದು ಹೊಸ ರಾಜಕೀಯ ಆಯಾಮವನ್ನ ತಂದಿರೋಂಥದ್ದು. ಖಂಡಿತವಾಗಿ ಇವ್ರು ಯಾರು ಬದಲಾವಣೆ ಮಾಡಲ್ಲ. ನಮ್ಗೆಲ್ಲ ಏನಕ್ಕೆ ಬೇಕಾಗಿದೆ ರಾಜಕೀಯ? ನಾವ್ ಏನಕ್ಕೆ ರಾಜಕೀಯ ಬರಬೇಕಾಗಿದೆ? ಖಂಡಿತ ನಮ್ಗೇನು ಅವಶ್ಯಕತೆ ಇಲ್ಲ. ಬಟ್ ಇವತ್ತಿನ ವ್ಯವಸ್ಥೆನಲ್ಲಿ ನಾವು ಬಂದಿಲ್ಲ ಅಂತಂದ್ರೆ ಈ ಇಡೀ ವ್ಯವಸ್ಥೆಯನ್ನ ಹೇಳ್ತೀನಲ್ಲ, ಜನರ ಮೈ ಮೇಲೆ ಬಟ್ಟೆ ಕೂಡ ಬಿಡಲ್ಲ. ಇನ್ನೊಂದು 5 ವರ್ಷ ಇದೇ ತರ ಮುಂದುವರೆದು ಬಿಟ್ರೆ ನಿಮ್ ಮೈ ಮೇಲೆ ಇರೋ ಬಟ್ಟೆನೂ ಮಾರಾಟ ಮಾಡ್ತಾರೆ ಅಂತ ಈ ಮೂಲಕ ಹೇಳುತ್ತಾ ನಾನು ಓಕೆ ಥ್ಯಾಂಕ್ ಯು. ಓಕೆ, ಆಮೇಲೆ ಇಲ್ಲಿ ಕೆಟ್ಟದಾಗ ಕಮೆಂಟ್ ಹಾಕಿದ್ರೆ ನನಗೆ ಹೇಳೋಂಥ ಅವಶ್ಯಕತೆ ಇಲ್ಲ, ಡೆಲೀಟ್. ಓಕೆ, ನಿಮ್ಮ ಯೋಗ್ಯತೆ ಯು ಡೋಂಟ್ ಇವನ್ ಡಿಸರ್ವ್ ಏನೋ. ನಿಮ್ಗಳಿಗೆ ಅಲ್ಲಿ ಕಮೆಂಟ್ ಹಾಕಕ್ಕೆ ಅವಕಾಶನೂ ಕೊಡದಿರೋ ಅಂತದಷ್ಟು ಪರಿಸ್ಥಿತಿ ನಾವು ಮಾಡಿಡ್ತೀವಿ. ನಿಮಗೆ ದಮ್ಮು ತಾಕತ್ತಿದ್ರೆ ಅಲ್ಲಿ ಕೆಳಗಡೆ ಏನಾದ್ರೂ ಇದ್ರೆ ಹೋಗಿ ತಪ್ಪು ಮಾಡ್ತಾರಂತ ಸರ್ಕಾರನ ಕೇಳಿ. ಓಕೆ, ನಮಗೆ ಏನ್ ಕೊಡ್ತಾರೆ, ಯಾರು ಕೊಡ್ತಾರೆ ನಮಗೆ ಗೊತ್ತಿದೆ. ಕರ್ನಾಟಕನ ಏನ್ ಮಾಡ್ತೀವಿ ಅಂತ ನಮಗೆ ತಿಳಿದಿದೆ. ಧನ್ಯವಾದಗಳು.